ಅರ್ಥ ಅಂತ. ಈಗಾಗಲೇ ನಮ್ಮ ಆರ್ ಅಶೋಕ್ ಅವರು ಕೇರಳದ CM DCM ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಮ್ಯಾಚ್ ಫಿಕ್ಸಿಂಗ್ ಐತಿ ಅಂತ ಆರೋಪ ಮಾಡ್ತಾಯಿದ್ದಾರೆ. ಅದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಷ್ಟು ಗಂಭೀರವಾಗಿರ್ಬೇಕಾಗ್ತದೆ, ಅದು ಗಂಭೀರ ಇರಬೇಕಾಗ್ತದೆ. ಅದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಆಗ್ಯದನೋ ಇಲ್ಲವೋ ಅದು ಬೇರೆ ಮಾತು, ಆರೋಪಕ್ಕೆ ಆರೋಪ ಆಗಬಾರ್ದು ಆ ದೃಷ್ಟಿ ಇಟ್ಕೊಂಡು ಹೇಳುವಂಥದ್ದು. ಬಟ್ ಇದಕ್ಕೆ ಪಿನರಾಯಿ ಅವರದ್ದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಅದರೊಳಗೆ ವಿಶೇಷವಾಗಿ ಅವರು ಒಂದು ಮಾತು ನಾವು ಇಲ್ಲಿ ಗಮನಿಸ್ಬೇಕಾದ್ರೆ, ಮಸೂದೆ ತಂದಿದ್ದು ಖರೆ ಅದು ಇಲ್ಲ ಅಂತಲ್ಲ, ಆದರೆ ನಾವು ಯಾರಿಗೂ ಅದನ್ನು ತೊಂದರೆ ಕೊಡಬೇಕಂತಿಲ್ಲ, ಇನ್ನೊಂದು ಭಾಷೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬೇಕಂತ ಮೊದಲೇ ಇಲ್ಲ ಅಂತೇಳಿ ತಮ್ಮ ಎಕ್ಸ್ದಲ್ಲಿ ಬರ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇರಳ ಸರ್ಕಾರವು ಜಾತ್ಯತೀತ ಮತ್ತು ಬಹುತ್ವದ ಕುರಿತ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಬದ್ಧವಾಗಿದೆ. ಜಾತ್ಯತೀತ ಐತಿ ಪ್ಲಸ್ ಏನಪ್ಪ ಅಂತಂದ್ರೆ ಬಹುತ್ವ, ಬೇರೆ ಬೇರೆ ಧರ್ಮ, ಜಾತಿ, ಕುಲ ಎಲ್ಲ ಬರ್ತಾವೆ, ಅವ್ರೆಲ್ಲರೂ ಸಮಾನ ನೋಡುವಂಥದ್ದು ಮಾಡಿದ ಅದಕ್ಕೆ ಬದ್ಧಾಗಿದ್ವಿ ನಾವು. ಭಾಷಾ ಅಲ್ಪಸಂಖ್ಯಾತರ ವಿಶೇಷವಾಗಿ ಕನ್ನಡ ಮತ್ತು ತಮಿಳು ಮಾತನಾಡುವ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಸಂಬಂಧಿಸಿದ ಸ್ಪಷ್ಟ ನಿಬಂಧನೆಗಳನ್ನು ಮಸೂದೆ ಒಳಗೊಂಡಿದೆ. ಅವ್ರ ಹಕ್ಕುಗಳನ್ನ ನಾವು ಮಂಡಿಸುವಂಥದ್ದು, ಅವ್ರು ಉಳಿಸುವಂಥ ಕೆಲಸವನ್ನು ನಾವು ಸ್ಪಷ್ಟಪಡಿಸಿಬಿಟ್ಟಿವಿ ಮಸೂದೆಯಲ್ಲಿ. ನಾವು ಅವೆರಡು ಭಾಷೆಗಳಾದರೂ ಇನ್ನುಳಿದ ಯಾವುದೇ ಅಲ್ಪಸಂಖ್ಯಾತ ಭಾಷೆಗಳಿಗೆ ನಾವು ತೊಂದರೆ ಕೊಡೋ ಪ್ರಶ್ನೆ ಇಲ್ಲ. ಸಂವಿಧಾನ ಏನು ಕೊಟ್ಟದ ಆ ಹಕ್ಕನ್ನು ಅವ್ರು ಕೊಟ್ಟಿದ್ದೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದ್ರೆ ಇದು ಸಂಯಮದ ಭಾಷೆ ರೀ, ಇದು ಕೊಟ್ಟಿವಿ ನಾವು, ಬೇಕಾದ್ರೆ ನೋಡ್ಕೊಳ್ರಿ ನೀವು ತೆಗೆದ ಅದು ಫೋಟೋನು ಕಳಿಸಿದ್ದಾರೆ ಅವರು. ಮಸೂದೆಗಳನ್ನು ಒಳಗೊಂಡಿದೆ, ಅದಕ್ಕೆ ಸಂಬಂಧಿಸಿದ ಫೋಟೋಗಳು ಸಹ ಹಂಚ್ಕೊಂಡಿದ್ದಾರೆ ಅವರು. ಇದು ತೊಗೊಳಪ್ಪ ನೋಡ್ರಿ, ಅದು ಹಿಂಗದ, ನೀವು ಗಾಬರಿ ಆಗಬೇಡ್ರಿ. ಯಾಕೆಂದ್ರೆ ಕನ್ನಡಿಗರು ನಮಗೆಲ್ಲ ಸಹೋದರರು ರೀ, ನಾವೆಲ್ಲ ಸಹೋದರಿಯರು. ನಮ್ಮಲ್ಲಿ ಏನದು, ನಮ್ಮಲ್ಲಿ ಒಂದು ಸ್ವಲ್ಪ ಕೇರಳದಲ್ಲೇ ಸಹಜದ ಮಲಯಾಳಮ್ಮ ಪ್ರಥಮ ಭಾಷೆ ಆಗಬೇಕು, ಯಾರಾದರೂ ಬಯಕೆ ಇದ್ದಿದ್ದನ್ನು